ನನಗೆ ಇಡೀ ಸಿನಿಮಾದಲ್ಲಿ ಅದು ಮೂರ್ ಸೀಕ್ವೆನ್ಸ್ ಏನೋ ಮಾಡಿದ್ದಾರೆ. ಅದ್ರಲ್ಲಿ ನನಗೆ ಲಾಸ್ಟ್ ಸೀಕ್ವೆನ್ಸ್ ಭಾರಿ ಇಷ್ಟ ಆಯ್ತು. ಪರ್ಫಾರ್ಮೆನ್ಸ್, ಮ್ಯೂಸಿಕ್, ಓವರ್ ಆಲ್ ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ. ಹೊಸಬ ತರ ಏನಿಲ್ಲ, ಬಟ್ ಅದೇ ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡಿದ್ದಾರೆ. ಬಟ್ ಇನ್ನು ನನ್ ಪರ್ಸನಲ್ ನನಗೆ ಅನ್ಸಿದ್ರೆ ಇನ್ನೊಂದು ಚೂರ್ ಹಾಕಿದ್ರೆ ಜನ ಫುಲ್ ಎತ್ಕೊಂಡ್ಬಿಡೋರು ಅಂತ. ಬಟ್ ಸ್ಟೋರಿ ಮಾತ್ರ ಸಕ್ಕತ್ತಾಗಿದೆ. ಆಸ್ ಯೂಶುವಲ್ ನಮ್ಮ ಸುನಿ ಸರ್ದು ಏನಿರುತ್ತೋ ಇದರಿಂದ ಚೆನ್ನಾಗಿದೆ ಸಿನಿಮಾ. ನಾನು ಈ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಶೂಟಿಂಗ್ ಟೈಮಲ್ಲಿ ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ವಿ, ಅದೇ ಅವಾಗಲೇ ಗೊತ್ತಾಗ್ಬಿಟ್ಟಿತ್ತು ನಮ್ಗೆ ರಿಸಲ್ಟ್. ಸಿನಿಮಾ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಂದು ಫ್ರೇಮ್ಗಳು ಕೂಡ ಆ ಲೆವೆಲ್ಗೆ ಕ್ರಿಯೇಟ್ ಮಾಡಿದ್ದಾರೆ ವಿಲಿಯಂ ಸರ್. ಈವನ್ ಸುನಿ ಸರ್ ರೈಟಿಂಗ್ ಕೂಡ ಅಲ್ಟಿಮೇಟ್. ಈವನ್ ದುಷ್ಯಂತ್ ಸರ್, ಆಶಿಕಾ ಮ್ಯಾಮ್ ಆಕ್ಟಿಂಗ್ ಅಲ್ಟಿಮೇಟ್ ಇದೆ. ಸಿನಿಮಾ ನೋಡ್ತಾ ಇದ್ರೆ ಕೆಲವು ಸೀಕ್ವೆನ್ಸ್ ಗಳಲ್ಲಿ ಮೈ ಜುಮ್ ಅನ್ಸುತ್ತೆ, ಏನೋ ರಿವೀಲ್ ಆಗ್ತಾ ಇದೆ, ಇನ್ನೇನೋ ಆಗ್ತಾ ಇದೆ, ಮುಂದೇನೋ ಆಗ್ತಿದೆ ಅಂತ. ಶೂಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಒಂಥರ ಆದ್ರೆ ಶೂಟಿಂಗ್ ಕಂಪ್ಲೀಟ್ ಸಿನಿಮಾ ನೋಡೋ ಖುಷಿನೇ ಬೇರೆ. ತುಂಬಾ ಚೆನ್ನಾಗಿದೆ. ಎಲ್ಲಾದ್ರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮೂವಿ ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರು ಬಂದ್ ನೋಡ್ಲೇಬೇಕು. ಮೂವಿ ಸಕ್ಕತ್ತಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋಗೋ ತರ ಇತ್ತು, ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್. ಜಾಸ್ತಿ ಟ್ವಿಸ್ಟ್ ಇತ್ತು. ಒಂದು ತುಂಬಾ ಎಕ್ಸೈಟ್ಮೆಂಟ್ ಮೂವಿ ಆಗಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾ ಯೋಚನೆ ಮಾಡಿಸ್ತಿತ್ತು. ತುಂಬಾ ಕ್ರಿಯೇಟಿವ್ ಆಗಿತ್ತು. ಈ ತರ ಒಂದ್ ಸ್ಟೋರಿನೂ ಇರತ್ತಾ ಅಂತ ನಮ್ಗ್ ಅನ್ಸ್ತು. ರಿಯಲ್ ಲೈಫ್ ಮತ್ತೆ ಸಿನಿಮಾ ಆಲ್ ಟುಗೆದರ್ ಆಸ್ಟ್ರಾಲಜಿ ಎಲ್ಲ ಕನೆಕ್ಟ್ ಮಾಡೋ ತರ ಒಂದ್ ಮೂವಿ. ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕೋಸ್ಕರ ಮತ್ತೆ ಹುಟ್ಟು ಬರ್ತಾರೆ. ಕೊನೆದಾಗಿ ಅವ್ರ ಪ್ರೀತಿನ ಉಳಿಸ್ಕೋತಾರ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ನೋಡಿ. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಹೀರೋ ಹೀರೋಯಿನ್ ಕ್ಯಾರೆಕ್ಟರ್, ಅವ್ರಿಬ್ರು ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಅಂಡ್ ಎಲ್ಲೂ ಫಾಲ್ಟ್ ಅಂತ ಅನ್ಸಿಲ್ಲ ನಮ್ಗೆ. ಅವ್ರ ಪ್ರೀತಿಗೋಸ್ಕರ ಮಾಡೋ ಫೈಟ್ ರಿಯಲಿಸ್ಟಿಕ್ ಆಗಿರುತ್ತೆ. ಎಮೋಷನ್ಸ್ ಓವರ್ ಆಲ್ ಮೂವಿ ನನ್ಗೆ ತುಂಬಾ ಇಷ್ಟ ಆಯ್ತು. ಒಂದೊಳ್ಳೆ ಲವ್ ಸ್ಟೋರಿನ ಮಿಸ್ ಮಾಡ್ಕೋಬಾರ್ದಂತಿದ್ರೆ ಗತವೈಭವ ಮೂವಿನ ವಾಚ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.